ಮಧ್ಯಾಹ್ನ ಬಿಸಿಲು, ರಾತ್ರಿ ಮಾತ್ರ ಮಳೆ. ಒಂದೇ ದಿನದಲ್ಲಿ ಬೆಂಗಳೂರಲ್ಲಿ ಪ್ರಕೃತಿಯ ವೈಚಿತ್ರ್ಯ. ರಾತ್ರಿ ಮಳೆಗೆ ಮತ್ತೆ ತತ್ತರಿಸಿದ್ದಾರೆ ಬೆಂಗಳೂರಿನ ಜನ. ಬೆಳಗ್ಗೆ ಮೋಡ ಇತ್ತು, ಮಧ್ಯಾಹ್ನ ಬಿಸಿಲು ಬಂತು, ಆದ್ರೆ ಸಂಜೆಯಿಂದ ಈಗ ಒಂದೇ ಸಮನೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಂದೇ ದಿನದಲ್ಲಿ ಬೆಂಗಳೂರಲ್ಲಿ ಪ್ರಕೃತಿಯ ವೈಚಿತ್ರ್ಯಗಳನ್ನ ನೋಡ್ತಾ ಇದ್ದೀರಾ. ರಾತ್ರಿ ಮಳೆಗೆ ಮತ್ತೆ ಮತ್ತೆ ಬೆಂಗಳೂರಿನ ಜನ ತತ್ತರಿಸುವಂತಹ ಸ್ಥಿತಿ ನಿರ್ಮಾಣ ಆಗ್ತಿದೆ. ಕೆಲಸ ಮುಗಿಸಿ ಮನೆಗೆ ಹೊರಟವರಿಗೆ ಮಳೆಯ ಕಾಟ ಅಂತೂ ಬಿಟ್ಟು ಬಿಡ್ತಾನೆ ಇಲ್ಲ. ಗುಂಡಿ ಬಿದ್ದ ರಸ್ತೆಗಳಲ್ಲಿ ವಾಹನ ಸವಾರರ ಪರದಾಟ. ಆದ್ರೆ ರಾಜಧಾನಿಯಲ್ಲಿ ಮಳೆಯ ಅಬ್ಬರಕ್ಕೆ ಜನ ಪೀಕಲಾಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿದಿನ ಸಂಜೆ ಆದ್ರೆ ಮಳೆಯ ಕಾಟ ಈಗ ಬಿಟ್ಟು ಬಿಡದೆ ಕಾಡ್ತಿದೆ. ಯಾವ ರೀತಿಯಾಗಿ ಮಳೆಯ ಅಬ್ಬರ ಇದೆ ಬೆಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ವಾಕ್ತರು ಮಾಡಿದ್ದಾರೆ, ನೋಡೋಣ. ಸಂಜೆಯಾಗ್ತಿದ್ದಂತೆ ಬೆಂಗಳೂರು ನಗರದಲ್ಲಿ ಮತ್ತೆ ವರುಣನ ಆರ್ಭಟ ಶುರುವಾಗಿದೆ. ಈಗ ನಾನು ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ಒಂದು ಚಿತ್ರಣವನ್ನು ಕೂಡ ನಿಮ್ಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಮಳೆಯ ಒಂದು ಆರ್ಭಟ ಶುರುವಾಗಿದೆ. ಸಂಜೆ ಆಗ್ತಿದ್ದಂತೆ ಎಲ್ಲರೂ ಕೂಡ ಅಷ್ಟೇ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಒಂದು ಮಳೆ ಬಿದ್ದಂತಹ ಪರಿಣಾಮವಾಗಿ ವಾಹನ ಸವಾರರು ಒಂದು ಮಳೆಯಲ್ಲಿ ಪರದಾಡುವಂತ ಒಂದು ಸ್ಥಿತಿ ಕೂಡ ಈ ಒಂದು ಮಳೆಯಿಂದ ಉದ್ಭವವಾಗಿದೆ. ನೀವು ನೋಡ್ತಾ ಇರ್ಬೋದು, ಟೌನ್ ಹಾಲ್ನ ಮುಂಭಾಗದಲ್ಲಿ ಇರುವಂತಹ ಒಂದು ದೃಶ್ಯಾವಳಿಗಳಿದು. ಮಳೆಯಿಂದಾಗಿ ಅಂದ್ರೆ ಸತತವಾಗಿ ಮಳೆ ಬೀಳ್ತಿರುವಂತಹ ಒಂದು ಕಾರಣಕ್ಕೋಸ್ಕರ ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಇಲ್ಲಿ ಉದ್ಭವವಾಗಿರುವಂತದ್ದು. ಯಾಕಂದ್ರೆ ಇಷ್ಟು ದಿನ ಮಳೆ ಇಲ್ದಿದ್ದಂತಹ ಸಂದರ್ಭದಲ್ಲಿ ರಾಜಾರೋಷವಾಗಿ ವಾಹನಗಳು ಕೂಡ ಚಲಿಸ್ತಾ ಇದ್ವು. ಆದ್ರೆ ಮಳೆ ಇರುವಂತ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ನಿಧಾನವಾಗಿ ಹೋಗ್ತಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಬಹುತೇಕ ಬೈಕ್ ನ ಸವಾರರೆಲ್ಲರೂ ಕೂಡ ಅಷ್ಟೇ ಮಳೆಯಲ್ಲೇ ನೆನ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಸಂಜೆ ಆಗ್ತಿದ್ದಂತೆ ಶುರುವಾದಂತಹ ಒಂದು ಮಳೆ ರಾತ್ರಿ ಆದ್ರೂ ಕೂಡ ಅಷ್ಟೇ ಬಿಡಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಮಳೆಯಲ್ಲೇ ನೆನ್ಕೊಂಡು ಅಟ್ಲೀಸ್ಟ್ ಮನೆ ಸೇರ್ಕೊಂಡನಪ್ಪ, ನೆಂದ್ರೆ ನೆನಿಲಿ ಅನ್ನುವಂತ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಅಷ್ಟೇ ಹೋಗ್ತಿದ್ದಾರೆ. ಇನ್ನೊಂದಷ್ಟು ಜನ ಈ ಒಂದು ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ಒಂದು ಶೆಲ್ಟರ್ ಗಳನ್ನ ಪಡ್ಕೊಂತಿದ್ದಾರೆ. ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ಕೂಡ ಅಷ್ಟೇ ಶೆಲ್ಟರ್ ಗಳನ್ನ ಪಡ್ಕೊಂತಿದ್ದಾರೆ. ಅದು ಬಿಟ್ರೆ ಉಳಿದಂತೆ ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಒಂದು ನೆನ್ಕೊಂಡೆ ಮನೆಗೆ ಹೋಗ್ತಿದ್ದಾರೆ. ಇನ್ನು ಈ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಕಳೆದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಅಷ್ಟೇ ಜಲಾವೃತ ಆಗ್ತಾ ಇದಾವೆ. ಯಾಕಂದ್ರೆ ರಸ್ತೆ ಮೇಲೆ ನೀರು ಸರಾಗವಾಗಿ ಹರಿತಾನೆ ಇದೆ. ಜೊತೆಗೆ ಮಳೆಯ ಪ್ರಭಾವ ಕೂಡ ಅಷ್ಟೇ ಬಿಟ್ಟು ಬಿಟ್ಟು ಮಳೆ ಬರ್ತಿರುವಂತ ಹಿನ್ನೆಲೆಯಲ್ಲಿ ವಾಹನ ಸವಾರರು ಎಲ್ಲೋ ಒಂದು ರೀತಿ ಸಂಕಷ್ಟಕ್ಕೂ ಕೂಡ ಸಿಲುಕಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಟ್ಲೀಸ್ಟ್ 1 ಅವರ್ 2 ಅವರ್ ಏನಾದ್ರು ಮಳೆ ಬಿದ್ದಂತ ವೇಳೆಯಲ್ಲಿ ಅದು ನಿಂತ್ರೆ ಅಟ್ಲೀಸ್ಟ್ ನಾವು ಮನೆಯನ್ನ ತಲುಪಕ್ಕೆ ಲೇಟ್ ಆಗ್ಬೋದು. ಆದ್ರೆ ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದಂತೆ ಶುರುವಾದಂತಹ ಮಳೆ ರಾತ್ರಿ ಆದ್ರೂ ಕೂಡ ಅಷ್ಟೇ ಬಿಡಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ವಾಹನ ಸವಾರರು ಎಲ್ಲರೂ ಕೂಡ ಅಷ್ಟೇ ಮನೆಯಲ್ಲಿ ನೆಲ್ಕೊಂಡು ಈಗ ಮನೆಗಳನ್ನು ಕೂಡ ಅಷ್ಟೇ ಸೇರೋದಕ್ಕೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ರೆ. ಒಟ್ಟಾರೆಯಾಗಿ ಇವತ್ತು ರಾತ್ರಿ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಯಾವ ರೀತಿಯಂತ ಮಳೆ ಬೀಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿರುತ್ತೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಪ್ರವಾಹಕ್ಕೆ ಸಿಲುಕಿ ಜನ ಒದ್ದಾಡ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಚೆಲ್ಲಾಟ ಆಡ್ತಿದ್ದಾರೆ. ಸರ್ಕಾರಿ ಸಂಬಳ ತಗೊಂಡು ಜನರನ್ನ ಕಾಪಾಡಿ ಅಂದ್ರೆ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ. ಸೋಮವಾರ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾದ ಸಚಿವರುಗಳು ಕಣ್ಮುಚ್ಚಿ ಕೂತಿದ್ದಾರೆ. ಊರೂರೇ ಮುಳುಗಿ ಹೋಗಿದೆ, ಮನೆಗಳೆಲ್ಲ ಜಲಸಮಾಧಿಯಾಗಿವೆ, ಬದುಕು ಬೀದಿ ಪಾಲಾಗಿದೆ. ಮಳೆಯ ಹೊಡೆತಕ್ಕೆ, ಪ್ರವಾಹದ ಹುಚ್ಚಾಟಕ್ಕೆ ಜನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಜನರ ಕಣ್ಣೀರು ಒರೆಸಿ ಅವರ ಜೀವ ಉಳಿಸಿ ಅಂತ ಸರ್ಕಾರ ಅಧಿಕಾರಿಗಳಿಗೆ ಹೇಳ್ತಿದೆ. ಆದ್ರೆ ಸರ್ಕಾರಿ ಸಂಬಳ ತಿನ್ನೋ ಕೆಲವರು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ನೋಡಿ, ಖಾಕಿ ತೊಟ್ಟ PSI ಸಾಹೇಬ್ರ ಪೋಸ್ ಹೇಗಿದೆ ಅಂತ, ಹೇಗೆ ಬಿಲ್ಡಪ್ ತಗೊಳ್ತಿದ್ದಾರೆ, ಹೇಗೆಲ್ಲ ಜಂಪಿಂಗ್ ಜಪಾಂಗ್ ಮಾಡ್ತವ್ರೆ ಅಂತ. ಸಂತ್ರಸ್ತರಿಗೆ ಸಂಕಟ, PSI ತಿಕ್ಕಲಾಟ. ಕಲಬುರಗಿಯಲ್ಲಿ ಖಾಕಿಯಪ್ಪನ ಹುಚ್ಚಾಟ. ಈ ನಮ್ಮ ದೇಶವಂತ ಮಲ್ಲಣ್ಣ ಸರ್ ಬಂದು ತಮ್ಮ ಮೈಯನ್ನು ತೋರಿಸಿಕೊಂಡು ಈ ಕುರಿಮರಿಗಳನ್ನು ಜೀವವನ್ನು ಉಳಿಸಿದ್ದಾರೆ ಈ ಕೂಡಲಿಗಿ ಗ್ರಾಮದಲ್ಲಿ. ಇವರು ಕಲಬುರಗಿ ಜಿಲ್ಲೆಯ ನೆಲೋಗಿ ಪೊಲೀಸ್ ಠಾಣೆ PSI MS ಯಲಗೋಡ. ಸಾಹೇಬ್ರ ಅವತಾರಗಳು ಇಷ್ಟಕ್ಕೆ ಮುಗಿಲಿಲ್ಲ, ನಾನಾ ಅವತಾರಗಳನ್ನ ತಾಳ್ತಾರೆ ನೋಡಿ. ಕಲಬುರಗಿಯ ಕೂಡಲಗಿ ಗ್ರಾಮದಲ್ಲಿ ಸಂತ್ರಸ್ತರ ನೆರವಿಗೆ ಹೋಗಿದ್ದ ಸಾಹೇಬ್ರು ಸಂತ್ರಸ್ತರ ಕಷ್ಟ ಕೇಳೋ ಮಧ್ಯೆ ಚಿತ್ರ ವಿಚಿತ್ರ ವಿಡಿಯೋ ಮಾಡಿ ಪೋಸ್ಟ್ ಕೊಟ್ರು. ಯಾವಾಗ ನ್ಯೂಸ್ 18 ಸುದ್ದಿ ಮಾಡ್ತು, PSI ಸಾಹೇಬ್ರು ಕ್ಷಮಿಸಿ ಬಿಡಿ ಅಂತ ಜನರನ್ನ ಕೇಳಿದ್ರು. ಈಗ SP ಮೇಡಮ್ ತನಿಖೆ ಮಾಡಿ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟವ್ರೆ. ನಮ್ಮ ಅಧಿಕಾರಿಗಳು ಕಳೆದು ಮತ್ತೆ ಮಾಧ್ಯಮರವರ ವರದಿಯಿಂದ ನನ್ನ ಗಮನಕ್ಕೆ ಅದು ಈಗಾಗಲೇ ಬಂದಿದೆ. ಸೊ ಆ ವರದಿ ಮೇಲೆ ನಾನು ಈಗ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಹಂತದಲ್ಲಿ ಏನೇನು ಅಂಶಗಳು ಬರ್ತಾರೆ ಅದ್ರ ಬಗ್ಗೆ
ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಕುಸಿದ ಮನೆ, 4 ಆಸ್ಪತ್ರೆ ಪಾಲು. ಕಷ್ಟ ಕೇಳದ ಯಾದಗಿರಿ ಅಧಿಕಾರಿಗಳು. ಯಾದಗಿರಿಯ ವಡಗೇರಾದಲ್ಲಿ ಆದ ಘಟನೆ ಇದು. ರಾತ್ರಿ ಭಾರೀ ಮಳೆ ಬಂದಾಗ ವಡಗೇರ ಗ್ರಾಮದ ಮಲ್ಲಪ್ಪ, ಚಂದ್ರಮ್ಮ ಅನ್ನೋರ ಮನೆ ಮಲಗಿದ್ದವರ ಮೇಲೆ ಕುಸಿದು ಬಿತ್ತು. ಅದೃಷ್ಟಕ್ಕೆ ಚಂದ್ರಮ್ಮನಿಗೆ ಸಣ್ಣ ಪುಟ್ಟ ಗಾಯ ಆದ್ರೆ ಮಕ್ಕಳನ್ನ ರಕ್ಷಣೆ ಮಾಡಿ ಊರಿನ ಜನರನ್ನ ಕರೆಸಿ ಪತಿಯನ್ನು ಉಳಿಸಿಕೊಂಡ್ರು. ಚಿಕಿತ್ಸೆ ಕೊಡಿಸಿದ್ಮೇಲೆ ಅಧಿಕಾರಿಗಳು ಬಂದು ಹೋದ್ರು. ತಂದೆ ತಾಯಿ ಆಸ್ಪತ್ರೆಯಲ್ಲಿದ್ರೆ ಮಕ್ಕಳು ಬೀದಿಗೆ ಬಿದ್ದಿದ್ರು, ಕಣ್ಣೆತ್ತಿ ನೋಡ್ಲಿಲ್ಲ. ಹಾವೇರಿಯಲ್ಲಿ ಮನೆ ಕುಸಿದ್ರೂ ಬರಲಿಲ್ಲ ಅಧಿಕಾರಿ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗಂಜಿಗಟ್ಟಿ ಗ್ರಾಮ ಇದು. ಗೃಹ ಸಚಿವರ ಕ್ಷೇತ್ರ. ನಿನ್ನೆ ರಾತ್ರಿ ಮನೆ ಬಿದ್ದು ಮಹಿಳೆಯೊಬ್ರು ಗಾಯಗೊಂಡ್ರು. ಆಸ್ಪತ್ರೆಗೆ ಸೇರಿಸಬೇಕು, ನೆರವಾಗಿ ಅಂದ್ರು. ಶಿಗ್ಗಾವಿ ತಹಶೀಲ್ದಾರ್ ಆಯ್ತು ಅಂತ ಫೋನ್ ಇಟ್ರು. ಗ್ರಾಮ ಲೆಕ್ಕಿಗ ಸಾಹೇಬ್ರ ಅಪ್ಪಣೆ ಕೇಳಿದ್ರು. ಜನಾನು ಸಿಟ್ಟಾದ್ರು. ಗದಗದಲ್ಲಿ ಸರ್ಕಾರ ಕೊಟ್ರೂ ಅಧಿಕಾರಿ ಕೊಡ್ಲಿಲ್ಲ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಜುಬೇದಾ ಮಾಬೂಸಾಬ ಕುಟುಂಬ ಇದು. ಕಳೆದ ವರ್ಷದ ಪ್ರವಾಹದಲ್ಲಿ ಮನೆ ಕಳ್ಕೊಂಡಿದ್ರು. ಸರ್ಕಾರ ಮನೆ ಕಟ್ಟಿ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಮನೆ ಕಟ್ಟಿಸಿ ಕೊಡೋದಿರಲಿ, ಪರಿಹಾರದ ಹಣನೂ ಕೊಟ್ಟಿಲ್ಲ. ಹಣಕ್ಕಾಗಿ ಸರ್ಕಾರಿ ಕಚೇರಿ ಅಲೆದು ಪಾದ ಸವೆದು ಹೋಗಿದೆ. ವಿಜಯಪುರ ಅಧಿಕಾರಿಗಳ ಮೇಲೆ ತನಿಖೆ. ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ಪ್ರವಾಹ ಹೆಚ್ಚಾಗಲು ಕಾರಣ ಸೊನ್ನಾ ಬ್ಯಾರೇಜ್ ಕ್ರಸ್ಟ್ ಗೇಟ್ ಹಾಳಾಗಿದ್ರೂ ಅಧಿಕಾರಿಗಳು ತಲೆಕೆಡಿಸಿಕೊಂಡಿರಲಿಲ್ಲ. ಮಳೆ ಬಂದು ಪ್ರವಾಹ ಬಂದು ಊರೆಲ್ಲ ಮುಳುಗಿ ಹೋಯಿತು. ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ನೀರು ನಿರ್ವಹಣೆಯಲ್ಲಿ ಅಧಿಕಾರಿಗಳ ವೈಫಲ್ಯವನ್ನ ನಾವು ತೋರಿಸಿದ್ವಿ. ಈಗ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಇಷ್ಟೆಲ್ಲ ಆಗ್ತಿರೋದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಶಾಸಕರಿಗೂ ಗೊತ್ತು. ಆದ್ರೆ ತಲೆಕೆಡಿಸಿಕೊಳ್ಳೋಕೆ ಪಾಪ ಅವರಿಗೂ ಪುರ್ಸೊತ್ತಿಲ್ಲ. ಇವತ್ತು ಸಂಪುಟ ಸಚಿವರ ಸಭೆ ಮಾಡಿ ಒಂದಷ್ಟು ನೀತಿ ಪಾಠ ಮಾಡಿದ್ದಾರೆ. ಆದ್ರೆ 3-4 ದಿನ ಬಿಲ್ಡಪ್ ತಗೊಂಡ್ ಆಮೇಲೆ ಸೈಲೆಂಟ್ ಆಗ್ತಾರೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆನ್ಲೈನ್ ಶಿಕ್ಷಣದಿಂದ ಮಕ್ಕಳ ಕಣ್ಣಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರಕ್ಕೆ ಇಂಥದ್ದೊಂದು ರಿಪೋರ್ಟ್ ಬಂದಿದೆ. ಹಾಗಿದ್ರೆ ಮನೆಯಲ್ಲಿ ಮಕ್ಕಳ ಆನ್ಲೈನ್ ಕಲಿಕೆ ಎಷ್ಟು ಸೇಫ್? ಪೋಷಕರು ಏನಂತಾರೆ? ವೈದ್ಯರು ಹೇಳಿದ್ದೇನು? ಸರ್ಕಾರದ ಪ್ಲಾನ್ ಏನು? ಬನ್ನಿ ನೋಡೋಣ. ಕೊರೋನಾದಿಂದ ಆಗ್ತಿರೋ ಅನಾಹುತಗಳು ಒಂದಲ್ಲ ಎರಡಲ್ಲ. ಹೊರಗೆ ಹೋದ್ರೆ ಹೆಮ್ಮಾರಿ ಕಾಟ, ಮನೆಯಲ್ಲಿದ್ರೆ ಮೊಬೈಲ್ ಪೀಕಲಾಟ. ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ನಡೆಯೋ ಟೈಮಲ್ಲಿ ಕಣ್ಣಿಗೂ ಕಾಟ ಶುರುವಾಗಿದೆ. ಹೀಗಂತ ನಾವ್ ಹೇಳ್ತಿಲ್ಲ, ಸರ್ಕಾರಕ್ಕೆ ಇಂಥದ್ದೊಂದು ವರದಿ ಕೊಟ್ಟಿದ್ದಾರೆ ತಜ್ಞರು. ಈಗ ಸರ್ಕಾರ ಆನ್ಲೈನ್ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿದೆ. ಈ ಜಾಸ್ತಿ ಹೊತ್ತು ಈ ಡಿಜಿಟಲ್ ಡಿವೈಸಸ್ ನೋಡ್ತಾ ಇದ್ರೆ ನಾವು ಡಿಜಿಟಲ್ ಓವರ್ಲೋಡ್ ಅಂತ ಹೇಳ್ತೀವಿ. ಕಣ್ಣ ಮೇಲೆ, ಕಿವಿ ಮೇಲೆ, ಬ್ರೈನ್ ಮೇಲೆ ಎಲ್ಲ ಪರಿಣಾಮ ಬೀಳುವ ಚಾನ್ಸಸ್ ಖಂಡಿತ ಇದೆ. ಕಣ್ಣಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಹೊತ್ತು ನಾವು ಕಂಪ್ಯೂಟರ್ನ ಸ್ಟೇರ್ ಮಾಡ್ತಾ ಇದ್ರೆ ನಮ್ಮ ಬ್ಲಿಂಕಿಂಗ್ ರೇಟ್ ಕಮ್ಮಿ ಆಗುತ್ತೆ. ಒಂದು ನಿಮಿಷಕ್ಕೆ 4-5 ಸತಿ ಕೂಡ ಬ್ಲಿಂಕ್ ಮಾಡೋದಿಲ್ಲ ಕೆಲವೊಮ್ಮೆ ಮಕ್ಕಳು. ಸೊ ಆವಾಗ ಏನಾಗುತ್ತೆ, ಕಣ್ಣಿಗೆ ಅದರಿಂದ ತುಂಬ ತೊಂದರೆ ಆಗುತ್ತೆ. ಫಸ್ಟು ಕಣ್ಣು ಡ್ರೈ ಆಗುತ್ತೆ, ಕಣ್ಣು ನೋವು ಸ್ಟಾರ್ಟ್ ಆಗುತ್ತೆ, ಕೆಂಪಾಗುತ್ತೆ, ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಪಾಠದ ಮೇಲೆ ಖಂಡಿತ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ನಾರಾಯಣ ನೇತ್ರಾಲಯದ ಭುಜಂಗ ಶೆಟ್ಟಿಯವರಷ್ಟೇ ಅಲ್ಲ, ಪೋಷಕರಿಗೂ ಮಕ್ಕಳ ಕಣ್ಣಿನ ಬಗ್ಗೆ ಆತಂಕ ಶುರುವಾಗಿದೆ. ನ್ಯೂಸ್ 18 ಕನ್ನಡ ಇವತ್ತು ಇಡೀ ದಿನ ಪೋಷಕರ ಅಭಿಪ್ರಾಯ ಸಂಗ್ರಹಿಸಿದಾಗ ಪೋಷಕರು ಮತ್ತು ಮಕ್ಕಳು ಹೇಳಿದಿಷ್ಟು. 1 ಗಂಟೆ ಕಂಟಿನ್ಯೂ ಕೂರ್ತಾರೆ, ಮತ್ತೆ ತಲೆನೋವು ಅಂತ ಹೇಳ್ತಾರೆ, ಮತ್ತೆ ಬಿಡ್ತಾ ಇದ್ದಾರೆ. ಆದಷ್ಟು ಪ್ರಾಬ್ಲಮ್ ಆಗ್ತದೆ. ಅದು ಟೈಮಿಂಗ್ಸ್ ಇಲ್ಲ. ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಯಾರಿಗೆ ಕಣ್ಣು ನೋವಾಗ್ತಾ ಇದೆ, ಯಾರಿಗೆ ಕುತ್ತಿಗೆ ನೋವು ಆಗ್ತಾ ಇದೆ. ಅವಳಿಗೆ ಯಾವಾಗ ಆನ್ಲೈನ್ ಕ್ಲಾಸಸ್ ಇರೋದಕ್ಕೋಸ್ಕರ ಅವ್ಳಿಗೆ ಮೊಬೈಲ್ ಕೊಟ್ಟು ಇವಾಗ ಏನಾಗೋಗಿದೆ, ಅವ್ಳ ಕಣ್ಣಲ್ಲಿ ನೀರು ಬರೋದು, ಮತ್ತೆ ಊಟ ತಿನ್ನಲ್ಲ ಏನಲ್ಲ. ಇನ್ನೊಂದು, ಆ ಮಗುಗೆ ಯಾವಾಗಲೂ ಆನ್ಲೈನ್ ಕ್ಲಾಸ್ ಅಂತೇಳಿ ನಾನು ಫೋನ್ ಕೊಡ್ತೀನಿ. ಆದ್ರೆ ಆ ಮಗು ಅದರಲ್ಲೇ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದ್ದಾಳೆ. ಅದರಿಂದ ಮಗು ರಾತ್ರಿ ನಿದ್ದೆ ಮಾಡಲ್ಲ, ಕಣ್ಣಲ್ಲಿ ನೀರು ಬರುತ್ತೆ, ಹುಷಾರ್ ತಪ್ಪುತ್ತೆ. ಮಕ್ಕಳುಗಳು ಆನ್ಲೈನ್ ಓಪನ್ ಆದಟ್ಟಿಗೆನೆ ನೋಡ್ತಾ ಇರ್ತವೆ, ಕಣ್ಣು ಕಿರಿದಾಗ್ತದೆ, ತಲೆನೋವು ಶುರು ಆಗ್ತಾ ಇದೆ. ಬರೀ ಆನ್ಲೈನ್ ಐತೆ ಅಂತ ಒಂದು ಆಟ ಆಡಕ್ ಶುರು ಮಾಡ್ಬಿಟ್ಟಿವೆ. ಕಣ್ಣು ಹೋಗುತ್ತೆ, ತಲೆನೋವು ಹೋಗುತ್ತೆ. ಮತ್ತೆ ಅವ್ರು ಇಲ್ದೇದೆಲ್ಲ ಆಟಗಳನ್ನ ಕಲಿತಾರೆ ಮಕ್ಕಳುಗಳು ಅದರಲ್ಲಿ. ಈಗ ನಮ್ಮ ಮಕ್ಳುಗಳಿಗೂ ನಾವು ಕೊಟ್ಟಿರ್ತೀವಿ, ಫೋನ್ ಕೊಟ್ಟಿರ್ತೀವಿ, ಅವ್ರು ಏನ್ ಮಾಡ್ತಾರೆ ನಮ್ಮ ಪಕ್ಕದಲ್ಲಿ ಕೂರಕ್ಕಾಗಲ್ಲ. ಈಗ ಆಲ್ರೆಡಿ ಈಗಾಗಲೇ ಕಣ್ಣು ಅದು ಇದು ಮಾಡ್ತಾ ಹೋಗ್ತಾರೆ. ಪೋಷಕರು ಮತ್ತು ತಜ್ಞ ವೈದ್ಯರ ಅಭಿಪ್ರಾಯವನ್ನೆಲ್ಲ ಗಮನಿಸಿದ ಸರ್ಕಾರ ಈಗ ಆನ್ಲೈನ್ ಶಿಕ್ಷಣಕ್ಕೆ ಒಂದಷ್ಟು ಬದಲಾವಣೆ ಮಾಡಿ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಪತ್ರ ಬರೆದಿದ್ದಾರೆ. ಈಗ ಒಂದಷ್ಟು ಬದಲಾವಣೆಗಳು ಆಗ್ತಿವೆ.
1ರಿಂದ 5ನೇ ತರಗತಿಗೆ ದಿನಕ್ಕೆ 30 ನಿಮಿಷದಂತೆ ಆನ್ಲೈನ್ ತರಗತಿ ನಡೆಸಬಹುದು. ಅದು ದಿನ ಬಿಟ್ಟು ದಿನ. 6ರಿಂದ 8ನೇ ತರಗತಿಗೆ ಒಂದು ಸಲಕ್ಕೆ 30ರಿಂದ 45 ನಿಮಿಷ ಕ್ಲಾಸ್ ತಗೋಬಹುದು. ಅದು ವಾರದಲ್ಲಿ 5 ದಿನ ಮಾತ್ರ. 9ರಿಂದ 10ನೇ ತರಗತಿಯವರಿಗೆ ಒಂದು ಸಲಕ್ಕೆ 30ರಿಂದ 45 ನಿಮಿಷ ಕ್ಲಾಸ್ ಸಾಕು. ವಾರದಲ್ಲಿ 4 ದಿನ ಆನ್ಲೈನ್ ತರಗತಿ ತಗೋಬಹುದು ಅಂತ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಕೊರೋನಾ ಸೋಂಕು ವಕ್ಕರಿಸಿದ ಮೇಲೆ ಒಂದಲ್ಲ ಒಂದು ನರಕ ಯಾತನೆಗೆ ಜನರ ಜೀವ ತುತ್ತಾಗ್ತಾನೇ ಇದೆ. ಮನೆಯಿಂದ ಹೊರಗೆ ಹೋದ್ರೆ ಸೋಂಕು, ಮನೆ ಒಳಗಿದ್ರೆ ಮೊಬೈಲ್ನಲ್ಲಿ ಮಕ್ಕಳು ಲಾಕು. ಒಟ್ಟಲ್ಲಿ ಕೊರೋನಾ ಹೆಮ್ಮಾರಿ ಕಾಟ ಅಷ್ಟಿಷ್ಟಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಸಂಕಷ್ಟ ಸಾಕಷ್ಟು ರೀತಿಯಾಗಿ ಇದೆ. ಅದರಲ್ಲೂ ಕೂಡ ಕೊರೋನಾ ಬಂದ್ರೆ ಏನೂ ಆಗಲ್ಲ, ವಾರ ಇರುತ್ತೆ ಹೋಗ್ಬಿಡತ್ತೆ ಅಂತ ಏನಾದ್ರೂ ನೀವು ಅನ್ಕೊಳ್ತಿದ್ದೀರಾ? ಸತ್ರು ಹೋಗಲ್ಲ ಅನ್ನೋ ಸತ್ಯ ಈಗ ಬಹಿರಂಗವಾಗಿದೆ. ಇಡೀ ವಿಶ್ವದಲ್ಲೇ ಫಸ್ಟ್ ಟೈಮ್ ಸೋಂಕಿನಿಂದ ಸತ್ತ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ಮಾಡಿರೋದು ಕರ್ನಾಟಕದಲ್ಲೇ. ಇಂಥದ್ದೊಂದು ಬೆಚ್ಚಿ ಬಿಡಿಸುವ ಸತ್ಯವೂ ಗೊತ್ತಾಗಿದೆ. ಕೊರೋನಾ ಮಹಾಮಾರಿಗೆ ಇದುವರೆಗೂ ಲಸಿಕೆ ಸಿಕ್ಕಿಲ್ಲ. ಆದರೆ ಜನ ಕೊರೋನಾ ರೋಗ ಬಂದ್ರೆ ವಾರ 15 ದಿನದಲ್ಲಿ ವಾಸಿಯಾಗುತ್ತೆ ಅನ್ಕೊಂಡು ಓಡಾಡ್ತಿದ್ದಾರೆ. ಆದ್ರೆ ಈ ಡೆಡ್ಲಿ ಕೊರೋನಾ ಎಷ್ಟೆಲ್ಲ ಅನಾಹುತ ಸೃಷ್ಟಿಸ್ತಿದೆ ಅನ್ನೋದು ಈಗ ಗೊತ್ತಾಗಿದೆ. ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಯೊಬ್ಬನ ಪೋಸ್ಟ್ ಮಾರ್ಟಂನಲ್ಲಿ ಬಯಲಾಗುವ ಸ್ಫೋಟಕ ಅಂಶಗಳು ಬೆಚ್ಚಿ ಬಿಡಿಸಿವೆ. ಕೊರೋನಾ ಬಂದ್ರೆ ಬಹು ಅಂಗಾಂಗ ವೈಫಲ್ಯ, ಸತ್ತ ಮೇಲೂ ಜೀವಂತವಾಗಿರುತ್ತೆ ವೈರಸ್. ಹೌದು, ಒಮ್ಮೆ ಬೆಚ್ಚಿ ಬೀಳಿಸುವಂತಹ ಈ ಮಾಹಿತಿ ಹೊರಬಿದ್ದಿದೆ. ವಿಧಿವಿಜ್ಞಾನ ತಜ್ಞ ದಿನೇಶ್ ರಾವ್ ಕೊರೋನಾದಿಂದ ಸತ್ತವನೊಬ್ಬನ ಮರಣೋತ್ತರ ಪರೀಕ್ಷೆ ಮಾಡಿ ಸಂಶೋಧನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿ ಸೋಂಕಿತನ ಮೃತದೇಹ ಪರೀಕ್ಷೆ ನಡೆಸಿದಾಗ ಅಚ್ಚರಿ ಅಂಶ ಬಯಲಾಗಿದೆ. ಕೊರೋನಾ ಸೋಂಕಿತ ವ್ಯಕ್ತಿ ಸತ್ತ 16 ಗಂಟೆಗಳವರೆಗೂ ವೈರಸ್ ದೇಹದಲ್ಲಿ ಜೀವಂತ ಇರುತ್ತೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಈ ಕ್ರೂರಿ ವೈರಸ್ ದೇಹದ ಬಹುತೇಕ ಅಂಗಾಂಗಗಳನ್ನು ಸಂಪೂರ್ಣ ಹಾನಿಗೊಳಿಸುತ್ತೆ. ಶವ ಪರೀಕ್ಷೆ ವೇಳೆ ಹೃದಯ ಮತ್ತು ಮೆದುಳಿನಲ್ಲಿ ರಕ್ತಸ್ರಾವ ಕಂಡುಬಂದಿದೆ. ಅಲ್ಲದೆ ಕೊರೋನಾ ಸೋಂಕಿನಿಂದ ಮೃತಪಟ್ಟ ವ್ಯಕ್ತಿಯ ಶ್ವಾಸಕೋಶ ಸ್ಪಂಜಿನಂತೆ ಗಟ್ಟಿಯಾಗುತ್ತೆ ಅನ್ನೋದು ಬೆಚ್ಚಿ ಬಿಡಿಸಿದೆ. ಮೂಗು ಮತ್ತೆ ಬಾಯಿನಲ್ಲಿರ್ತಕ್ಕಂಥ ಸ್ವಾಬ್ನಲ್ಲಿ ವೈರಾಣುಗಳು ಕಂಡು ಬಂದಿದೆ. ಅದು ಏನು 16-18 ಗಂಟೆ ಸತ್ತ ನಂತರ ಬಾಡಿ ಓಪನ್ ಮಾಡಿ ನಾವು ನೋಡಿದಾಗ ಅದರಲ್ಲಿ ಶ್ವಾಸಕೋಶ ಯೂಶಲಿ ನಾರ್ಮಲ್ ಆಗಿ ಸ್ಪಾಂಜ್ ಬಾಲ್ ತರ ಇರುತ್ತೆ, ಬಟ್ ಇದು ಒಂದು ಲೆದರ್ ಬಾಲ್ ತರ ಇತ್ತು. ಇಷ್ಟು ಗಟ್ಟಿ ಹೇಗೆ ಆಯ್ತು? ರಕ್ತನಾಳಗಳಲ್ಲೆಲ್ಲ ಹೆಪ್ಪುಗಟ್ಟಿದೆ ರಕ್ತ, ಮತ್ತೆ ಅದರ ಸುತ್ತಮುತ್ತಲ ಇರತಕ್ಕಂಥ ಶ್ವಾಸಕೋಶ ಎಲ್ಲ ಕೆಟ್ಟೋಗಿರೋದು. ಶವದಲ್ಲೂ ವೈರಾಣುಗಳು ಇದೆ ಅಂತ ಕನ್ಫರ್ಮ್ ಆಗಿದೆ. ಸೋಂಕು ಬಂದ 3ರಿಂದ 4 ತಿಂಗಳಿಗೆ ಕಣ್ಣುರಿ. ಸೋಂಕಿತ ಸತ್ತ ಮೇಲೂ ಬದುಕೋ ವೈರಸ್ ಚೇತರಿಸಿಕೊಂಡವರನ್ನೂ ಕಾಡುತ್ತೆ. ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡವರಿಗೆ 3-4 ತಿಂಗಳ ಬಳಿಕ ಕಣ್ಣುರಿ, ಕಣ್ಣು ನೋವು ಬರ್ತಿದೆಯಂತೆ. ಕೊರೋನಾ ನಂತರ ಉಂಟಾಗ್ತಾ ಇರುವಂತಹ ಸೈಡ್ ಎಫೆಕ್ಟ್ ಈಗ ಗೊತ್ತಾಗ್ತಿದೆ. ಕೋವಿಡ್ಗೂ ಕಣ್ಣಿಗೂ ಸಂಬಂಧವಿದೆ ಅನ್ನೋದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಮೊದಲೇ ಹೇಳಿದೆ. ಹಾಗಾಗಿ ಕಂಜಕ್ಟಿವೈಟಿಸ್ ಕೂಡ ಕೊರೋನಾದ ಒಂದು ಲಕ್ಷಣ ಅಂತಾನೆ ಗುರುತಿಸಲಾಗಿದೆ. ಇದುವರೆಗೆ 20ಕ್ಕೂ ಹೆಚ್ಚು ಜನರ ಕಣ್ಣಿನ ಸಮಸ್ಯೆಯ ಹಿಂದೆ ಕೋವಿಡ್ ಕಾರಣ ಪತ್ತೆಯಾಗಿದೆ. ನಾವು ಅಧ್ಯಯನ ಮಾಡಿದ್ರಲ್ಲಿ 2,000 ಮೇಲೆ ಪೇಷಂಟ್ ಮಾಡಿರೋದ್ರಲ್ಲಿ ತುಂಬಾ ಜಾಸ್ತಿಯಾಗಿ ಬಂದಿದ್ದು ಕಣ್ ಕೆಂಪಾಗಿ ಬಂದಿರೋದು ಕಂಜಕ್ಟಿವೈಟಿಸ್. ಬಂದಿರೋರೆಲ್ಲ ಪೊರೆಗೆ ವೇಟ್ ಮಾಡ್ತಿರೋ ಪೇಷಂಟ್ಸ್ಗಳು ಬರ್ತಿದ್ದಾರೆ. RT-PCR ಗಳು ಮಾಡಿಬಿಟ್ಟು ನಾವು ಆಪರೇಷನ್ ಮಾಡ್ಕೋತಾ ಇದೀವಿ. ಕೊರೋನಾ ಬಂದು ಹೋಗುತ್ತೆ ಅಂತ ಯಾಮಾರಿದ್ರೆ ಕಂಟಕ ಗ್ಯಾರಂಟಿ. ಹೀಗಾಗಿ ರೋಗ ಬರೋಕು ಮುನ್ನವೇ ಎಚ್ಚೆತ್ತುಕೊಳ್ಳೋದು ಅತಿ ಮುಖ್ಯ. ಆದೂರು ಚಂದ್ರ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೀಗೆ ಕೊರೋನಾದ ಇನ್ಸೈಡ್ ಸ್ಟೋರಿಯಿಂದ ಹಿಡಿದು ಯಾವುದೇ ರೀತಿಯಾದಂತಹ ಮಾಹಿತಿ ನಿಮಗೆ ಬೇಕಾದಲ್ಲಿ ನೀವು ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆದರೆ ಎಲ್ಲ ಮಾಹಿತಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಅಪ್ಡೇಟ್ ಆಗಿ ಸಿಗುತ್ತೆ. news18kannada.comಗೆ ಲಾಗಿನ್ ಆಗಿ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುತ್ತಿತ್ತು, ಅದು ಆ ಕಾಲ. ಈಗ ಸಿದ್ದರಾಮಯ್ಯ ಗುಡುಗಿದ್ರೆ ಬಿಜೆಪಿ ನಾಯಕರು ರೊಚ್ಚಿಗೇಳ್ತಾರೆ. ಬಿಜೆಪಿಯವರು ರೊಚ್ಚಿಗೆದ್ದ ಮೇಲೆ ಸಿದ್ದರಾಮಯ್ಯ ಡಿಕೆಶಿ ಸುಮ್ಮನಿರ್ತಾರಾ? ಅವರು ರಾಂಗ್ ಆದ್ರು. ಎಲೆಕ್ಷನ್ ಬಡಿದಾಟದ ಹೈಲೈಟ್ಸ್ ನಿಮ್ಮ ಮುಂದೆ. ಆರ್ಆರ್ ನಗರ ಮತ್ತು ಶಿರಾ ಬೈ ಎಲೆಕ್ಷನ್ ಶುರುವಾದ ಮೇಲೆ ನಾಯಕರ ಬೈದಾಟನೂ ಜೋರಾಗಿ ನಡೀತಿದೆ. ನಿನ್ನೆ ನಳಿನ್, ಇವತ್ತು ಸಿದ್ದರಾಮಯ್ಯ. ಈ ಕಡೆ ಡಿಕೆ ಶಿವಕುಮಾರ್, ಆ ಕಡೆ ಡಿಸಿಎಂ ಅಶ್ವಥ್ ನಾರಾಯಣ್. ಈ ನಾಲ್ವರ ಹೇಳಿಕೆಗಳು ಎಲೆಕ್ಷನ್ ವಾಕ್ಸಮರವನ್ನ ಕಾವೇರಿಸಿದೆ. ಆರ್ಆರ್ ನಗರದವರು ಯೋಚನೆ ಮಾಡಿದ್ದಾರೆ, ಶಿರಾದವರನ್ನು ಸೋಲಿಸಬೇಕು. ಶಿರಾದ ಕಾಂಗ್ರೆಸ್ ಲೀಡರ್ ನಿಶ್ಚಯ ಮಾಡಿದ್ದಾರೆ, ಆರ್ಆರ್ ನಗರವನ್ನು ಸೋಲಿಸಬೇಕು. ಇಲ್ಲಂತಾದ್ರೆ ಇಬ್ಬರಿಗೂ ಕಾಂಗ್ರೆಸ್ ಅಲ್ಲಿ ಭವಿಷ್ಯ ಇಲ್ಲ. ಹಾಗಾಗಿ ಅವರ ಇಬ್ಬರ ಹೊಡೆದಾಟ ಬಂಡೆ ಮತ್ತು ಹುಲಿಯ
ಹುಲಿಯ ಕಾಡಿಗೆ ಹೋಗುತ್ತೆ, ಬಂಡೆ ಛಿದ್ರ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ 4 ವಿಧಾನ ಪರಿಷತ್ ಮತ್ತು 2 ವಿಧಾನಸಭೆಯಲ್ಲಿ ಗೆಲ್ಲುತ್ತೆ. ನಳಿನ್ ಕುಮಾರ್ ಕಟೀಲ್ಗೆ ಪಾಪ ರಾಜಕೀಯ ಜ್ಞಾನ ಕಡಿಮೆ, ಪ್ರಬುದ್ಧತೆ ಕಡಿಮೆ, ಗೊತ್ತಾಯ್ತಾ? ಅವರೊಬ್ಬ ಯಕಾಶ್ಚಿತ್ ರಾಜಕಾರಣಿ. ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಉಳಿಸ್ಯಾರ ಅನ್ನುವಂತ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ಗೆ ತಿಲಾಂಜಲಿ ಹಾಕ್ತಾ ಇದ್ದೇವೆ. ಸಮಾಜವನ್ನ ಹೊಡೆದ ಕಾಂಗ್ರೆಸ್ ಇವತ್ತು ಪಾರ್ಟಿಯನ್ನ ಹೊಡಿತಾ ಇದೆ, ಪಾರ್ಟಿಯ ಕಾರ್ಯಕರ್ತರನ್ನ ಡಿವೈಡ್ ಮಾಡ್ತಾ ಇದೆ ಅಂತ ಹೇಳುವಂತದ್ದನ್ನು ಒಪ್ಕೊಳ್ತಾ ಇದೆ. ಚರ್ಚೆ ಅಂತೂ ನಡೀತಾ ಇದೆ. ಯಡಿಯೂರಪ್ಪಂತ ಇಳಿಸಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಅಷ್ಟು ಇನ್ಫಾರ್ಮೇಶನ್ ಗೊತ್ತು. ಇಳಿಬಹುದು. ಒಂದು ವೇಳೆ ಚುನಾವಣೆ ಬಂದ್ರೆ ನಾವು ಚುನಾವಣೆ ಎದುರಿಸಕ್ಕೆ ತಯಾರಾಗಿದ್ದೀವಿ. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಉಗುರು ಹಲ್ಲು ಇಲ್ಲದ ಹುಲಿಯ ಸಿದ್ದರಾಮಯ್ಯ ಅಂತ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟು ಸುಮ್ಮನಾಗಿದೆ. ಸಿದ್ದರಾಮಯ್ಯ ವಾಕ್ಸಮರ ಒಂದ್ ಕಡೆಯಾದ್ರೆ ಇನ್ನೊಂದ್ ಕಡೆ ಡಿಸಿಎಂ ಅಶ್ವಥ್ ನಾರಾಯಣ್ ಡಿಕೆಶಿ ಮಧ್ಯೆ ವಾಕ್ಸಮರ ಮಿತಿಮೀರಿ ಹೋಯ್ತು. ನಾವು ಕೇಳ್ತಿದ್ವಲ್ಲ ಮೀರ್ ಸಾದಿಕ್ ಅಂತ, ಅದು ನಿಜವಾದ ಯಾರು ಮೀರ್ ಸಾದಿಕ್ ಇದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಅನ್ನೋಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಈ ರೀತಿ ನಂಬಿಕೆ ದ್ರೋಹ ಮಾಡಿದಂಥವ್ರು ಡಿ.ಕೆ. ಶಿವಕುಮಾರ್, ನಮ್ಮ ಮೀರ್ ಸಾದಿಕ್ ಕೆಲಸವನ್ನ ಮಾಡಿದಂಥವ್ರು. ನಾನು ಹೇಳಿದ್ನಲ್ಲ ಮೀರ್ ಸಾದಿಕ್ರು ಯಾರ್ಯಾರಿದ್ದಾರೆ ಅಂತ, ಆ ನಾಯಕರುಗಳಿಗೆ ಹೇಳಿದ್ರಲ್ಲ ನೀವು, ಆ ಮೀರ್ ಸಾದಿಕ್ರ ನಾಯಕತ್ವ ವಹಿಸಿರೋರೇ ಇವರು. ಡಿ.ಕೆ. ಶಿವಕುಮಾರ್ಗೆ ಪ್ರಮಾಣ ಮಾಡುವಂತ ಕೇಳೋ ಯೋಗ್ಯತೆ ಇವನಿಗೇನಿದೆ? ನಾನು ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ಮಾತನಾಡ್ತಾ ಇರ್ಲಿಲ್ಲ, ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕು. ಕನಕಪುರದಲ್ಲಿ ಅವರೆಲ್ಲ ಚುನಾವಣೆ ಎಕ್ಸ್ಪರ್ಟ್ಸ್ ಅಲ್ಲ ಅವರು. ಈ ತರದೆಲ್ಲ ಚುನಾವಣೆಗಳು ಪೊಲೀಸ್ ಸ್ಟೇಷನ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಇವೆಲ್ಲ ಮಾಡಿ ಅಭ್ಯಾಸ. ನಮಗೆ ಪೋಲಿಂಗ್ ಬೂತಲ್ಲಿ ಮಾಡಿ ಅಭ್ಯಾಸ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಸ್ವಯಂ ಘೋಷಿತ ಬಂಡೆ ಅಂತ ಹೇಳ್ಕಂತಾರಲ್ಲ, ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಆಳಿದ ಪಕ್ಷ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋದಕ್ಕೆ ಒಂದು ಸಂದೇಶ ಕೊಡಬೇಕು. ಎಲ್ಲಿದೆ ಈ ಸರ್ಕಾರ? ಎಲ್ಲಿದೆ ಗವರ್ಮೆಂಟ್? ದೇರ್ ಇಸ್ ನೋ ಗವರ್ಮೆಂಟ್. ಒಟ್ನಲ್ಲಿ ಎಲೆಕ್ಷನ್ ಮುಗಿಯುವವರೆಗೂ ವಾಕ್ಸಮರ ಮುಗಿಯಲ್ಲ. ಆದ್ರೂ ಹಿರಿಯ ರಾಜಕಾರಣಿಗಳ ಈ ಹೇಳಿಕೆಗಳು ಕಾರ್ಯಕರ್ತರನ್ನ ಕೆರಳಿಸ್ತಾ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಎಲೆಕ್ಷನ್ ವಿಚಾರ ಆದ್ರೆ ಮತ್ತೊಂದ್ ಕಡೆ ನಾಡಹಬ್ಬ ದಸರಾ ರಿಹರ್ಸಲ್ ವೇಳೆ ಗಾಬರಿಗೊಂಡಂತಹ ಕುದುರೆ ಅಶ್ವದಳದ ಸೇನಾನಿಯನ್ನೇ ಕೆಳಗೆ ಬೀಳಿಸಿದೆ. ಅಂಬಾರಿ ಹೊರುವ ಕ್ಯಾಪ್ಟನ್ ಅಭಿಮನ್ಯು ಜೊತೆ 20ಕ್ಕೂ ಹೆಚ್ಚು ಕುದುರೆಗಳು ಭಾಗಿಯಾಗಿದ್ವು. ರಿಹರ್ಸಲ್ ವೇಳೆ ಗಾಬರಿಗೊಂಡ ಕುದುರೆ ಅಶ್ವದಳದ ಸೇನಾನಿಯನ್ನ ಕೆಳಗೆ ಬೀಳಿಸಿದೆ. ದಸರಾ ಇರಲಿ, ಯಾವುದೇ ರೀತಿಯ ಹಬ್ಬ ಇರಲಿ ಅಥವಾ ಯಾವುದೇ ರೀತಿಯ ವಿಚಾರ ಇರಲಿ, ನೀವು ಸಮಗ್ರವಾದ ಮಾಹಿತಿಯನ್ನ ಪಡ್ಕೊಳ್ಬೇಕು, ಮಿಸ್ ಮಾಡಬಾರ್ದು ಅಂದ್ರೆ news18kannada.comಗೆ ಲಾಗಿನ್ ಆಗಿ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. 4 ತಿಂಗಳಿಗೂ ಹೆಚ್ಚು ಕಾಲದ ನೋವು ಮರೆಯಾದ ಕ್ಷಣ. ಚಿರಂಜೀವಿ ಸರ್ಜಾ ಮಗುವಿನ ರೂಪದಲ್ಲಿ ಭೂಮಿಗೆ ಬಂದ ಅಪೂರ್ವ ಘಳಿಗೆ. ಮೇಘನಾ ಮಡಿಲಲ್ಲಿ ಪುಟ್ಟ ಕಂದನಾಗಿ ಕಿಲಕಿಲ ಅಂತಿದ್ದಾರೆ ಜೂನಿಯರ್ ಚಿರು. ಸರ್ಜಾ ಫ್ಯಾಮಿಲಿಯಲ್ಲಿ ಈಗ ಸಂಭ್ರಮ ಸಡಗರ. Welcome baby, newly born baby. ನೋವು ತುಂಬಿದ ಕಂಗಳಲ್ಲಿ ನಲಿವಿನ ಕ್ಷಣ. ಅದೆಷ್ಟು ಜೀವಗಳಿಗೆ ಸಂತಸ ನೀಡಿದ ಅಮೃತ ಘಳಿಗೆ. ಮನೆ ಮಗ ಚಿರಂಜೀವಿ ಸರ್ಜಾರನ್ನ ಕಳ್ಕೊಂಡಿದ್ದ ಸರ್ಜಾ ಕುಟುಂಬಕ್ಕೆ ಮರೆಯಲಾಗದ ಸುದಿನ. ಮೇಘನಾ ಸೇರಿದಂತೆ ಇಡೀ ಕುಟುಂಬಕ್ಕೆ ಅದ್ಭುತ ಅಪೂರ್ವ ದಿನ. ಮೇಘನಾ ಮಡಿಲಿಗೆ ಬಂದ ಜೂನಿಯರ್ ಚಿರು. ಎಂಗೇಜ್ಮೆಂಟ್ ದಿನದ ನೆನಪು ಮತ್ತಷ್ಟು ಗಟ್ಟಿ. ಪ್ರತಿ ತಾಯಿಗೂ ಇದು ಅಪೂರ್ವ ಕ್ಷಣ. ಅದರಲ್ಲೂ ಪತಿ ಕಳ್ಕೊಂಡ ದುಃಖದಲ್ಲಿದ್ದ ನಟಿ ಮೇಘನಾ ರಾಜ್ಗಂತೂ ಬಣ್ಣಿಸಲಾಗದ ದಿನ. ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮೇಘನಾ ಬೆಳಗ್ಗೆ 11:07 ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಮೂಲಕ 4 ತಿಂಗಳಿನಿಂದ ಚಿರು ಅಗಲಿಕೆ ನೋವಲ್ಲಿದ್ದ ಮೇಘನಾ ನೋವನ್ನ ಮರೆಸಲು ಜೂನಿಯರ್ ಚಿರು ಆಗಮಿಸಿದ್ದಾರೆ.
ಚಿರು ರೂಪದಲ್ಲಿ ಮನೆಗೆ ಬಂದಿರೋ ಕಂದನಿಂದ ಸರ್ಜಾ ಹಾಗೂ ಸುಂದರ್ ರಾಜ್ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. 2017ರ ಅಕ್ಟೋಬರ್ 22ರಂದು ಮೇಘನಾ ಚಿರಂಜೀವಿ ಸರ್ಜಾ ಎಂಗೇಜ್ಮೆಂಟ್ ಆಗಿದ್ರು. ಅದೇ ದಿನಾಂಕದಂದು ಮಗು ಜನಿಸಿರುವುದು ಸಂಭ್ರಮವನ್ನ ದುಪ್ಪಟ್ಟು ಮಾಡಿದೆ. 22 ಅಕ್ಟೋಬರ್ 2017 ಅವ್ರ ಎಂಗೇಜ್ಮೆಂಟ್ ಆಗಿತ್ತು. ಅವರಿಬ್ಬರ ಎಂಗೇಜ್ಮೆಂಟ್ ಕೂಡ ಆಗಿದ್ದು ಇದೇ 22 ಅಕ್ಟೋಬರ್ ಅಲ್ಲಿ ಆಗಿದ್ದು. 22 ಅದೇ ಅಕ್ಟೋಬರ್ 22 2020ರಲ್ಲಿ ಅವನು ಮತ್ತೆ ಬಂದಿದ್ದಾನೆ. ಅದಕ್ಕೆ ಹೇಳಿದ್ದು ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಮಗುವಿನ ರೂಪದಲ್ಲಿ ಸೋದರಳಿಯನ ನಿರೀಕ್ಷೆಯಲ್ಲಿದ್ದ ಅರ್ಜುನ್ ಸರ್ಜಾ ಜೂನಿಯರ್ ಚಿರು ಬರ್ತಾನೆಂದು ಕನಸು ಕಂಡಿದ್ರು. ಆ ಕನಸು ನನಸಾಗಿದ್ದು ಆಸ್ಪತ್ರೆ ಮುಂದೆ ಸಂಭ್ರಮ ಜೋರಾಗಿತ್ತು. ಇದು ಒಂದು ರೀತಿ ಆನಂದ ಕಂಡಿನ ಬಾಷ್ಪ ಅಂತಾರಲ್ಲ, ಆನಂದ ಬಾಷ್ಪ ಎರಡೂ ಸೇರಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮತ್ತೆ ಹುಟ್ಟಿ ಬಂದಿದ್ದಾನೆ ನನ್ನ ನಡಿಯ ಚಿರಂಜೀವಿ ಸರ್ಜಾ ಅನ್ನೋ ಒಂದು ಖುಷಿಯಲ್ಲಿ ನಾನು ಅದನ್ನ ಸ್ವಲ್ಪ ದುಃಖ ತಡೆಯೋ ಶಕ್ತಿ ದೇವ್ರು ಕೊಡ್ತಾ ಇದ್ದಾನೆ. ಅಣ್ಣನ ರೂಪದಲ್ಲಿ ಶಿವಾರ್ಜುನನ ಪುತ್ರ ವಿಜಲ್ ಹೊಡೆದು ವೆಲ್ಕಮ್ ಮಾಡಿದ ಫ್ಯಾನ್ಸ್. ಚಿರಂಜೀವಿ ಸರ್ಜಾ ಅಭಿಮಾನಿಗಳ ಸಂಭ್ರಮ ಒಂದ್ ಕಡೆಯಾದ್ರೆ ಅಣ್ಣನ ಮಗು ನೋಡಿದ ನಟ ಧ್ರುವ ಸರ್ಜಾ ಸಂತೋಷ ಪದಗಳಿಗೆ ನಿಲುಕದ್ದು. ಈಗಾಗಲೇ ಸೋದರನ ಪುತ್ರನಿಗೆ ಬೆಳ್ಳಿ ತೊಟ್ಟಿಲು ಖರೀದಿಸಿರೋ ಚಿಕ್ಕಪ್ಪ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದು ಹೀಗೆ. ಅಣ್ಣನಿಗೆ ಅದಕ್ಕೆ ಗಂಡು ಮಗು ಆಗಿದೆ. ನಮ್ಮ ಅಣ್ಣನ ಜೊತೆಗಿದ್ದಂಗೆ ಫೀಲ್ ಆಯಿತು, ಖುಷಿ ಆಯಿತು. ನಾನು ರೇಗಿಸ್ತಾ ಇದ್ದೆ, ನಿನ್ನ ಮೇಲೆ ಜಾಸ್ತಿ ಕಂಪ್ಲೇಂಟ್ಸ್ ಇತ್ತು ಸ್ಕೂಲಲ್ಲಿ, ಇನ್ನು ನಿನ್ನ ಮಕ್ಕಳ ಮೇಲೆ ಬೇಜಾನು ಇರುತ್ತೆ ಮಚ್ಚ ಅಂತ ಹೇಳಿದೆ. ಮತ್ತು ನನಗೆ ಮಗನೇ ಆಗೋದು, ಅವನು ಕಂಪ್ಲೇಂಟ್ಸ್ ಜಾಸ್ತಿ ಇದ್ದೇ ಇರುತ್ತೆ ಸ್ಕೂಲಲ್ಲಿ ಅಂತ ಹೇಳಿದ. ಚಿರಂಜೀವಿ ಅಗಲಿಕೆಯ ಕ್ಷಣದಿಂದ ಹೆರಿಗೆ ಕ್ಷಣದವರೆಗೂ ಮೇಘನಾಗೆ ಪತಿಯ ನೆನಪು ಇನ್ನಿಲ್ಲದಂತೆ ಕಾಡಿತ್ತು. ಹಾಗಾಗಿ ಸೀಮಂತ, ಬೇಬಿ ಶವರ್ ಕಾರ್ಯಕ್ರಮದಿಂದ ಹಿಡಿದು ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲೂ ಚಿರು ಪ್ರತಿಬಿಂಬವೇ ಇತ್ತು. ವಾರ್ಡ್ನಲ್ಲಿ ಚಿರು ಫೋಟೋ ಇಟ್ಟು ಮಗು ಹುಟ್ಟಿದ ಮೊದಲ ಕ್ಷಣ ತಂದೆಯ ಮುಖ ತೋರಿಸಿ ಜೂನಿಯರ್ ಚಿರುವನ್ನ ಸ್ವಾಗತಿಸಿದ್ರು. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.